ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆನೇಕಲ್ನ ಕಂಟೈನರ್ ಚಾಲಕನಿಂದ ಸರಣಿ ಅಪಘಾತ ಸಂಭವಿಸಿದೆ. ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡ್ಕೊಂಡು ಹೋಗಿದ್ದು ಕಂಟೈನರ್ ಚಾಲಕನನ್ನ ಹಿಡಿದು ಜನ ಹಿಗ್ಗಾಮುಗ್ಗಾ ಚಾಡಿಸಿದ್ದಾರೆ. ಆನೇಕಲ್ ಕಂಟೈನರ್ ಚಾಲಕನಿಂದ ಸರಣಿ ಅಪಘಾತ ನಡೆದಿದ್ದು ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದ ಕಂಟೈನರ್ ಚಾಲಕ ಆನೇಕಲ್ನ ಬಸ್ತಮಾನಹಳ್ಳಿಯ ಚಂದಾಪುರದವರೆಗೂ ಕೂಡ ಈ ಅಪಘಾತ ಸಂಭವಿಸಿದೆ. ಸುಮಾರು 14 ಕಿಲೋಮೀಟರ್ ಪೊಲೀಸರು ಚೇಸ್ ಮಾಡಿದ್ರೂ ಕೂಡ ಆ ವಾಹನ ಚಾಲಕ ಗಾಡಿಯನ್ನ ನಿಲ್ಲಿಸಿಲ್ಲ. ಚಂದಾಪುರದಲ್ಲಿ ಜನರು ಕಲ್ಲು ತೂರಿದಾಗ ಕಂಟೈನರ್ ಚಾಲಕ ಗಾಡಿಯನ್ನ ನಿಲ್ಲಿಸಿದ್ದಾನೆ. ಕಂಟೈನರ್ನಿಂದ ಚಾಲಕನನ್ನ ಹೊರಗೆ ಎಳೆದು ಸಾರ್ವಜನಿಕರು ಸಿಟ್ಟು ಬಂದಿತ್ತು, ಇನ್ನೇನು ಮಾಡ್ತಾರೆ, ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಇಬ್ಬರು ಸಾವನ್ನಪ್ಪಿರುವ ಶಂಕೆ ಇದೆ. 5 ಗಂಭೀರವಾಗಿ ಗಾಯವಾಗಿದೆ. ಚಾಲಕನನ್ನ ಈಗ ವಶಕ್ಕೆ ಪಡೆದು ಸೂರ್ಯ ಸಿಟಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವುದೋ ಒಂದು ಅಪಘಾತ ನಡೆದಾಗ ತಕ್ಷಣಕ್ಕೆ ನಿಲ್ಲಿಸಿ ನನ್ನಿಂದ ತಪ್ಪಾಗಿದೆ, ಇದು ಹಿಂಗಾಯ್ತು ಅಂತ ಹೇಳ್ಕೊಂಡಿದ್ರು ಬಹುಶಃ ಅಲ್ಲಿಗೆ ಮುಗಿತಾ ಇತ್ತು. ಆದ್ರೆ ಈತ ಲಿಟ್ರಲಿ ಒಂದರ ಹಿಂದೆ ಒಂದು ಅನ್ನೋ ರೀತಿಯಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಮುಂದಕ್ಕೆ ಸಾಗಿದ್ದಾನೆ. ಪೊಲೀಸರು ಚೇಸ್ ಮಾಡ್ಕೊಂಡು ಹೋಗಿ ನಿಲ್ಲಿಸು ಅಂದ್ರೂ ಕೂಡ ನಿಲ್ಲಿಸದೆ ಆ ಉದ್ದಟತನವನ್ನ ಪ್ರದರ್ಶನ ಮಾಡಿದ್ದಾನೆ. ಯಾವಾಗ ಜನ ಕಲ್ ತೂರಾಟ ಮಾಡಲಿಕ್ಕೆ ಶುರುವಾದ್ರು ಗೊತ್ತಾಯ್ತು ಆತ ಇನ್ನು ನನಗೆ ಅವಕಾಶನೇ ಇಲ್ಲ, ಸಿಕ್ಕಿಬೀಳ್ತೀನಿ ಅಂತ ಗಾಡಿ ನಿಲ್ಲಿಸ್ತಾ ಕೊನೆಗೆ ಸರಿಯಾಗೇನೋ ಹೊಡೆದಿದ್ದಾರೆ. ಆದರೆ ಇವ್ನು ಮಾಡಿದ ಕೆಲಸಕ್ಕೆ 5 ಜನ ಡೆತ್ ಆದ್ರಲ್ಲ. ಎಲ್ಲೋ ಒಂದು ಆಕ್ಸಿಡೆಂಟಲ್ಲೇ ಮುಗಿದು ಹೋಗ್ತಾ ಇದ್ದಂಥ ಇನ್ಸಿಡೆಂಟು ಬಹಳಷ್ಟು ಆಕ್ಸಿಡೆಂಟ್ಗಳಿಗೆ ಕಾರಣ ಆಗಿ 5 ಜನರು ಸಾವನ್ನಪ್ಪಿದ್ದಾರೆ. ಇನ್ನೂ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಕಂಡೀಷನ್ ಏನು ಎತ್ತ ಈಗ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕುಡಿದು ವಾಹನ ಚಲಾವಣೆ ಮಾಡ್ತಾ ಇದ್ನ, ಬೇಜವಾಬ್ದಾರಿಯಿಂದ ಈ ರೀತಿಯಾದಂತಹ ವಾಹನ ಚಲಾವಣೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಪಡಿತಾ ಇದ್ದಾರೆ ಪೊಲೀಸರು. ನಾವು ಆನೇಕಲ್ಲಿಂದ ಹಿಂಗೆ ಹೋಗ್ತಾ ಇದ್ರಿ ಸರ್ಜಾಪುರ ರೋಡು, ಅಲ್ಲಿ ಹೋಗುವಾಗ ಅವರೇ ಬಂದು ಗುದ್ಬಿಟ್ಟು ಹೋಗಿರೋದು. ಅವರೇ ಆಪೋಸಿಟ್ ಬಂದು ಹೊಡೆದಿರೋದು. ಕ್ಯಾಂಟ್ರು ದೊಡ್ಡ ಕ್ಯಾಂಟ್ರ್ ಕಂಟೈನರ್ ಇಲ್ಲಿ ಬೆಸ್ಮನಹಳ್ಳಿಯಿಂದ ಹೊಡ್ಕೊಂಡು ಬಂದಿದ್ದಾರಂತೆ. ನಮ್ಗೆ ಹೊಡೆದು ಆಮೇಲೆ ಇಲ್ಲಿ ಟೋಲ್ ಹತ್ರ ಹೊಡೆದಿದ್ದಾರೆ, ಕೋರ್ಟ್ ಹತ್ರ ಕಾರ್ಗೆ ಹೊಡ್ಕೊಂಡು ಹಿಂಗೆ ಬಂದಿದ್ದಾರೆ. ರಾಘವೇಂದ್ರ ಭವನ ಹತ್ರ ಹೊಡ್ಕೊಂಡು ಚಂದಾಪುರ ರೋಡಲ್ಲಿ ಹೊಡ್ಕೊಂಡು ಹೋಗಿದ್ದಾರಂತೆ. ಅವರು ಚಂದಾಪುರಲ್ಲಿ ಸಿಕ್ಕಿದ್ದಾರಂತೆ. ನಾನು, ನಮ್ಮ ತಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮಿಸ್ಸಸ್ಸು, ನಮ್ಮ ತಮ್ಮ. ಆಟೋ ಸರ್, ಆಟೋ. ಹಾಂ ಸರ್, ಆಪೋಸಿಟ್ ಹೊಡ್ಕೊಂಡ್ಬಂದು ಸರ್ ನಮ್ಮ 4 ಗಾಡಿ ಕೊಡ್ತಿದ್ದಾರೆ ಅಂತ ಗೊತ್ತಾಯಿತು. 2ನೇ ಗಾಡಿ ನಮ್ಮದು, 3ನೇ ಗಾಡಿ ಇದ ತೊಡೆದಿದ್ದಾರೆ. ಈ ರಾಘವ ಇದರ ರೋಡಲ್ಲಿ ಒಂದು ಇದು ಹತ್ತಿಬಲ್ ರೋಡ್ ಚಂದಾಪುರ ರೋಡಾಗಿ ಹೋಗೋರು. ಬೆಸ್ಮನಹಳ್ಳಿಯಿಂದ ಹೊಡ್ಕೊಬಂದು ನಮ್ಮವ್ರಿಗೆ ರಿಟರ್ನ್ ಬಂದು ಇದರಲ್ಲಿ ರೈಲ್ವೆ ಗೇಟ್ ಹತ್ರ ಹೊಡೆದಿದ್ದಾರೆ. ಅಲ್ಲಿಂದ ಬಂದು ಕೋರ್ಟ್ ಹತ್ರ ಹೊಡೆದವ್ರೆ. ತಿರುಗಿ ರಾಘವೇಂದ್ರ ಭವನ ಹತ್ರ ಹೊಡೆದು ಚಂದಾಪುರ ರೋಡಲ್ಲಿ ತಿರ್ಕೊಂಡೋಗಿ ಅಲ್ಲಿ ಹೊಡೆದು ಚಂದಾಪುರ ಸ್ಟೇಷನಲ್ಲಿ ಸಿಕ್ಕಾಕೊಂಡವ್ರೆ. ಲಾರಿ ಡ್ರೈವರು ಕ್ಲೀನರ್ ಬಂದು ಆನೇಕಲ್ಲಲ್ಲಿ ಅವನೇ. ನಾವೆಲ್ಲ ಫಾಲೋ ಮಾಡ್ಕೊಬಂದ್ರಿ ಹಿಂದೆ. ಏನು ಫಾಲೋ ಮಾಡ್ಕೊಂಬಂದ್ರು ಯಾರಿಗೂ ಅವನು ಇದೇ ಸೈಡೇ ಕೊಟ್ಟಿಲ್ಲ. ಹೊಡ್ಕೊಂಬಂದು ಈ ಆನೇಕಲ್ ಕೋರ್ಟ್ ಹತ್ರ ಬ್ಯಾರಿಕೇಟು ಇದ್ರೂ ಅದನ್ನೂ ಹೊಡ್ಕೊಂಡು ಮುಂದಕ್ಕೆ ಬಂದು ಇದು ಮಾಡವನೆ. ಕಾರೆಲ್ಲ ಚಿಂದೆ ಆಗ್ಬಿಟ್ಟಿದೆ ಅಲ್ಲಿ, ಹೊಸ ಕಾರ್ ಕೋರ್ಟ್ ಹತ್ರ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಕುಡಿದು ವಾಹನ ಚಲಾವಣೆ ಮಾಡಿದ್ದಾನ, ಏನ್ ಡೌಟ್ ಈಗ ಕಾಣಿಸ್ತಾ ಇದೆ ಅಲ್ಲಿ? ಈಗ ಆನೇಕಲ್ನ ಏನು ಅತ್ತಿಬೆಲೆ ರಸ್ತೆಯ ಒಂದು ರೈಲ್ವೆ ಟ್ರ್ಯಾಕ್ ಬಳಿಯಿಂದ ಪ್ರಾರಂಭ ಆದಂತಹ ಸರಣಿ ಅಪಘಾತದಲ್ಲಿ ಸುಮಾರು 10 ಹೆಚ್ಚು ವಾಹನಗಳು ಜಖಮಾಗಿರುವಂತದ್ದು. ಕಾರ್ ಇರ್ಬೋದು, ಆಟೋ ಸೇರಿದಂತೆ ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಬೈಕ್ಗಳಿಗೂ ಸಹ ಕಂಟೈನರ್ ಲಾರಿ ಒಂದು ಏನು ಚಾಲಕನ ನಿರ್ಲಕ್ಷ್ಯದಿಂದ ಮುದ್ಕೊಂಡು ಹೋಗಿರುವಂತದ್ದು. ಅದರಲ್ಲಿ ಸುಮಾರು ಒಂದು 5-6 ಜನಕ್ಕೂ ಈಗ ಗಂಭೀರ ಗಾಯ ಆಗಿದ್ದು ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನೆ ಮಾಡಲಾಗಿರುತ್ತದೆ. ಆದ್ರೆ ಈತನಿಗೆ ಪ್ರಮುಖ ಕಾರಣ ಏನಂತಂದ್ರೆ ಆತ ಬೆಳಿಗ್ಗೆನೆ ಮದ್ಯ ಕುಡಿದು ಆತ ವಾಹನ ಚಲಾವಣೆ ಮಾಡ್ತಿದ್ದ ಅಂತೇಳಿ ಆ ಲಾರಿಯ ಕ್ಲೀನರ್ ಹೇಳ್ತಾರಂತದ್ದು. ಅಂದ್ರೆ ಬೆಳಿಗ್ಗೆ ಎಣ್ಣೆ ಹೊಡೆದು ಗಾಡಿಯನ್ನ ಎತ್ಕೊಂಡು ನಾವು ಹತ್ತಿಬೆಲೆಯಿಂದ ಆನೇಕಲ್ ಮಾರ್ಗವಾಗಿ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಹಾಗಾಗಿ ಬರಬೇಕಾದ್ರೆ ಈ ರೀತಿ ಅಪಘಾತ ಆಗಿತ್ತು. ನಾನು ಮೊದಲಿಗೆ ಅಪಘಾತ ಆದಾಗ ಅಲ್ಲೇ ನಾನು ಲಾರಿಯಿಂದ ಜಂಪ್ ಮಾಡ್ಕೊಂಡೆ, ಆದ್ರೆ ಆತ ಗಾಡಿ ಸಿಕ್ಕಿಲ್ಲ. ಸುಮಾರು ಆತ ಆನೇಕಲ್ ಪಟ್ಟಣಕ್ಕೆ ಬಂದಪ್ಪ. ಆನೇಕಲ್ ಪಟ್ಟಣದಿಂದ ಚಂದಾಪುರ ತನಕ ಸಹ ವಾಹನಗಳು ಸಿಕ್ಕಿರೋ ರಸ್ತೆಯಲ್ಲಿ ಹೋಗ್ತಾ ಇರುವಂತ ವಾಹನಗಳಿಗೆ ಡಿಕ್ಕಿ ಹೊಡ್ಕೊಂಡು ಹೋಗಿರುವಂತದ್ದು. ಅದೃಷ್ಟ ಏನಂತಂದ್ರೆ ಇವತ್ತು ಒಂದು ಬೆಳಗ್ಗಿದ್ದ 9:30 10 ಗಂಟೆ ಆಗಿದ್ದರಿಂದ ಒಂದಷ್ಟು ವಾಹನಗಳು ಕಡಿಮೆ ಇತ್ತು. ಭಾನುವಾರ ಆಗಿರೋದ್ರಿಂದ ರಸ್ತೆಯಲ್ಲಿ ವಾಹನಗಳು ಕಮ್ಮಿ ಇರೋದ್ರಿಂದ ಈ ಒಂದು ದೊಡ್ಡ ಅನಾಹುತ ತಪ್ಪಿರುವಂತದ್ದು. ಸುಮಾರು 15ರಿಂದ 16 ಕಿಲೋಮೀಟರ್ ಅಷ್ಟು ಆತ ವಾಹನ ನಿಲ್ಲಿಸಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ದ. ಆ ಸಂದರ್ಭದಲ್ಲಿ ಏನು ಅಪಘಾತ ಆಗಿತ್ತು ಆ ಸ್ಥಳದಿಂದನೂ ಸಹ ವಾಹನ ದ್ವಿಚಕ್ರದಲ್ಲಿ ಆತನನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆತ ನಿಲ್ಸಿರಲ್ಲ. ಏನು ಅಷ್ಟೇ ಹೆದ್ದಾರಿ ಚಂದಾಪುರ
ಬಳಿ ಹೋದಾಗ ಅಲ್ಲಿ ವಾಹನವನ್ನ ಪೊಲೀಸರು ಮತ್ತು ಸಾರ್ವಜನಿಕರು ಅಡ್ಡ ಹಾಕಿ ಚಾಲಕನಿಗೆ ಗೂಸ ಕೊಟ್ಟಿರುವಂತದ್ದು. ಆತನು ಈಗ ಚಾಲಕನು ಸಹ ಓಂ ಪ್ರಕಾಶ್ ಅಂತೇಳಿ ಉತ್ತರ ಪ್ರದೇಶದ ಮೂಲದವನಾಗಿದ್ದು ಆತನನ್ನ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದರೆ ಆತನಿಗೂ ಸಹ ಗಂಭೀರ ಗಾಯ ಆಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಆತ ಮದ್ಯವನ್ನ ಸೇವನೆ ಮಾಡಿ ಚಾಲನೆ ಮಾಡೋದೇ ಈ ಅಪಘಾತಕ್ಕೆ ಕಾರಣ ಆಗಿರುತ್ತದೆ. ಸದ್ಯ ಈಗ ಆನೇಕಲ್ ಪೊಲೀಸ್ ಠಾಣೆ ಮತ್ತು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲೂ ಸಹ ಎರಡು ಕಡೆಯೂ ಅಪಘಾತಗಳಾಗಿದ್ದು ತನಿಖೆ ಮಾಡ್ತಾ ಇರುವಂತದ್ದು ನಿಜ. ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.